ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ. ಲೋಕಹಿತ ಚಿಂತಕರು, ಅಪರೋಕ್ಷಾನುಭವಿಗಳು, ಕನ್ನಡ ನಾಡಿನ ಮುಮುಕ್ಷುಗಳ ಉದ್ಧಾರಕರಾಗಿರ್ತಕ್ಕಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ಎಂಬ ಸುಂದರವಾಗಿರ್ತಕ್ಕಂತಹ ಗ್ರಂಥದಲ್ಲಿ ಬರ್ತಕ್ಕಂತಹ ಒಂದನೆಯ ಸ್ಥಳವಾದ ಶಿವಕಾರುಣ್ಯ ಸ್ಥಳದಲ್ಲಿ ಬರ್ತಕ್ಕಂತಹ 11ನೆಯ ಪದ್ಯ ಅದ್ಯಾವುದು ಅಂತ ಕೇಳಿದ್ರೆ, ಪರಮ ಪಾವನ ಪಂಚಮುಖ ದಯಾ ಸಿಂಧುವೆ ಶಂಭುಲಿಂಗ ಅಂತ. ಅದ್ರೊಳಗ ಒಂದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಏನಂತಂದ್ರ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅಂತ. ಭಕ್ತಿ ಹೆಂಗಿರ್ಬೇಕನ್ನೋದನ್ನ ಬಹಳ ಸುಂದರವಾಗಿ ತಮ್ಮೆಲ್ಲರನ್ನ ಕುರಿತು ಉಪದೇಶಾಮೃತವನ್ನ ಇಲ್ಲಿವರೆಗೂ ಏನ್ ಮಾಡಿದ್ರಂದ್ರ ಉಣಬಡಿಸುವಂತವರಾದ್ರು. ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರ ಭಕ್ತಿ ಅಂದ್ರ ಪ್ರೀತಿ ಅಂತ ಅರ್ಥ. ಭಕ್ತಿ ಅಂದ್ರ ನಂಬಿಕೆ ಅಂತ ಅರ್ಥ. ಭಕ್ತಿ ಅಂದ್ರ ವಿಶ್ವಾಸ ಅಂತ ಅರ್ಥ ಆಗ್ತದೆ. ಎಲ್ಲಿ ಪ್ರೀತಿ ಇರ್ತದಲ್ಲ ಅಲ್ಲಿ ನಂಬಿಕೆ ಇರ್ತದಂತ. ಎಲ್ಲಿ ಪ್ರೀತಿ ಇರ್ತದಲ್ಲ ಅಲ್ಲಿ ಏನಿರ್ತದ ಅಂದ್ರೆ ವಿಶ್ವಾಸ ಅನ್ನುವಂಥದ್ದು ಇರ್ತದಂತ. ನಮ್ಮ ಪ್ರೀತಿ ಹೆಂಗಿರ್ಬೇಕಂದ್ರೆ, ನಮ್ಮ ಪ್ರೀತಿ ಅದು ಹೆಂಗಿರ್ಬೇಕಂದ್ರೆ, ನಾವು ಪ್ರೀತಿ ಮಾಡೋಣದ್ರಿಂದ ಅದು ನಮಗ್ ಹೆಂಗ್ ಸಿಗಬೇಕಂತಂದ್ರ ಇನ್ನೊಂದು ಯಾವುದು ಬ್ಯಾಡ್ ಅನ್ನುವಂಗ ನಮಗ್ ಸಿಗ್ಬೇಕಂತ ನೋಡ್ರಿ. ಅದು ನಮಗೆ ಎಲ್ಲಿ ಸಿಗ್ತದ ಅನ್ನೋದನ್ನ ಬಹಳ ಸುಂದರವಾಗಿ ಇಲ್ಲಿ ಹೇಳ್ಕೊಂಡು ಬಂದ್ರು. ಆ ಪ್ರೀತಿಯನ್ನ ನಾವು ಇಡೋಣದ್ರಿಂದ ನಿತ್ಯವಾಗಿರ್ತಕ್ಕಂಥ ಸುಖ ನಮಗ ಸಿಗೋದು ಎಲ್ಲಿ ಅಂತಂದ್ರ ಭಗವಂತನ ಮೇಲೆ ನೋಡ್ರಿ. ಅಷ್ಟೇ ಅಲ್ಲ, ಜಗನ್ಮಾತೆಯ ಮೇಲೆ ಅದು ಭಕ್ತಿನೂ ಅಂತ ಕರೆಸಿಕೊಳ್ತದೆ. ಭಗವತಿಯ ಮ್ಯಾಲ, ಭಗವಂತನ ಮ್ಯಾಲ ನಾವು ಪ್ರೀತಿಯನ್ನು ಇಟ್ಟಿವಿ ಅಂತಂದ್ರ ಅದ ಭಕ್ತಿ ಅಂತ ಕರೆಸ್ಕೊಳ್ತದ. ಭಕ್ತಿ ಅಂತ ಕರೆಸ್ಕೊಳ್ದ ಅಷ್ಟೇ ಅಲ್ದ, ಅಕ್ಕಿ ಮ್ಯಾಲ ನಾವು ಪ್ರೀತಿ ಇದ್ದೀವಿ ಅಂದ್ರ, ಅಕ್ಕಿ ಮ್ಯಾಲ ನಾವು ನಂಬಿಕೆಯನ್ನು ಇಟ್ಟಿದ್ದೀವಿ ಅಂದ್ರ, ಮೊದಲು ಏನ್ ಮಾಡ್ಬೇಕಂದ್ರ ಅಕ್ಕಿ ಮ್ಯಾಲ ನಂಬಿಕೆ ನಾವು ಇಡಬೇಕು. ಆಮೇಲೆ ಏನ್ ಮಾಡ್ತಾಳ್ರಿ ಅಕ್ಕಿ, ನಾವು ಹೇಳ್ದಂಗ ಅಕ್ಕಿ ಕೇಳ್ತಾಳಂತ. ನಾವು ಹೇಳ್ದಂಗ ನಾವು ಏನನ್ನ ಅಕ್ಕಿನ ಸ್ಮರಣ ಮಾಡಿಕೊಂಡು ಏನೇನು ಬಯಸ್ತೀವಲ್ಲ ಎಲ್ಲವೂ ನಮಗೇನಾಗ್ತದಂದ್ರೆ ಸಿಗ್ತದ, ಎಲ್ಲ ಸಿಗ್ತದ. ಹಾಗಾದ್ರೆ ಈ ಭಕ್ತಿ ಮಾಡೋದರ ಏನು ಸಾಮಾನ್ಯ ಐತೇನ್ರಿ ಅಂತ ಕೇಳಬಹುದು. ಅದು ಸಾಮಾನ್ಯ ಇಲ್ಲ, ಬಹಳ ಕಷ್ಟದ, ಬಹಳ ಕಷ್ಟದ. ಯಾಕಂತ ಕೇಳಿದ್ರ ಸಾಮಾನ್ಯವಾಗಿರ್ತಕ್ಕಂತಹ ಅಲೌಕಿಕ ಲೌಕಿಕವಾಗಿರ್ತಕ್ಕಂತಹ ನಶ್ವರವಾಗಿರ್ತಕ್ಕಂತಹ ಸುಖ ನಮಗ್ ಸಿಗಬೇಕಾಗಿತ್ತು ಅಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತೀವ್ರಿ, ಸಾಕಷ್ಟು ಕಷ್ಟ ಪಡ್ತೀವಿ ನಾವು. ಆದ್ರ ಶಾಶ್ವತವಾಗಿರ್ತಕ್ಕಂಥ ಸುಖ ನಮ್ಮಲ್ಲಿ ಸಿಗಬೇಕಾಗಿತ್ತು, ನಮಗ್ ಸಿಗಬೇಕಾಗಿತ್ತು ಅಂತಂದ್ರ, ಶಾಶ್ವತವಾಗಿರ್ತಕ್ಕಂತಹ ಪ್ರೀತಿ ನಮಗ್ ಸಿಗಬೇಕಾಗಿತ್ತಂದ್ರ 100 ಪಟ್ಟು ಕಷ್ಟ ಪಟ್ರು ನಮಗೇನ ಚಿಂತಿಲ್ಲ ಅಂತ ಅರ್ಥ. ಯಾಕಂದ್ರೆ ಈ ಭವದಿಂದ ನಮ್ಮನ್ನು ಪಾರು ಮಾಡುವಂತ ಶಕ್ತಿ ಯಾರಲ್ಲಿರ್ತದಂದ್ರ ಆ ಜಗನ್ಮಾತೆಯ ಹತ್ತಿರದ. ಅದಕ್ಕಾಗಿ ನಾವ್ ಹೇಳ್ದಂಗೆ ಹೆಂಗ್ ಕೇಳ್ತಾಳ್ರಿ ಅನ್ನುವಂತ ಮಾತ ಬರಬಹುದು. ಒಂದ್ಸಲ ಏನಾಗಿತ್ತು ಅಂತಂದ್ರ, ಆಕಿನನ್ನ ಸ್ಮರಣೆ ಮಾಡುವವರು ಆಕಿ ಅವ್ರು ಏನದಾರಲ್ಲ, ಏನ್ ಕೇಳ್ತಾರಲ್ಲ ಅದನ್ನೇ ಮಾಡ್ತಾಳಂತ್ರಿ. ಏನ್ ಹೇಳ್ತಾರಲ್ಲ ಅದನ್ನ ಮಾಡ್ತಾರಂತ್ರಿ. ಗುಡಿಗೇರಿಯೊಳಗ ದ್ಯಾಮವ್ವನ ಗುಡಿಯೊಳಗ ಶರೀಫಜ್ಜ ಮತ್ತು ಗೋವಿಂದ ಭಟ್ರು ಪ್ರತಿ ದಿವಸ ಹೊಕ್ಕಿದ್ರು. ಯಾವಾಗ ಹೊಕ್ಕಿದ್ರಂದ್ರೆ ಪೂಜಾರಿ ಬಂದ ಎಲ್ಲಾ ಗುಡಿ ಸ್ವಚ್ಛ ಮಾಡಿ ದೇವಿ ಪೂಜಾ ಮಾಡಿ ಅವ ಹೋಗ್ತಿದ್ದ. ಇವರಿಬ್ರು ಅಲ್ಲಿ ಹೋಗಿದ್ರು. ಯಾರು? ಶರೀಫಜ್ಜ ಮತ್ತು ಗೋವಿಂದ ಭಟ್ರು ಇಬ್ರು ಹೋಗಿ ಏನ್ ಮಾಡ್ತಿದ್ರು ಅಂದ್ರೆ ಸಿದ್ಧ ಪತ್ರಿಯನ್ನ ಸೇರ್ತಿದ್ರು. ಮತ್ತದ್ ಸೇದೋ ಮುಂದೆ ಏನಾರ ಕಸ ಬೀಳುವುದನ್ನ ಅಲ್ಲೆಲ್ಲ ಕಸ ಚೆಲ್ಲಿ ದಾಟಿ ಬರ್ತಿದ್ರಲ್ಲ ಅವ್ರು. ಅವಾಗೆಲ್ಲ ಅಲ್ಲಿ ಏನಿತ್ತು ಅಂದ್ರ ಬ್ರಿಟಿಷರ ಆಡಳಿತಿತ್ತು. ಆಮೇಲೆ ಪ್ರಾಂತ ಸಾಹೇಬ್ ಬಂದ.
ಬಂದ ಅಲ್ಲೆಲ್ಲ ಬಿದ್ದಿರ್ತಕ್ಕಂಥ ಕಸ ಎಲ್ಲ ನೋಡಿದ ಗುಡ್ಯಾಗ ಅರ್ಚಕ ಏನದನಲ್ಲ ಅವನ ಕರೆಸಿದವ. ಕರೆಸ ಇಷ್ಟ್ಯಾಕ ಗಲೀಜ್ ಮಾಡಿ ಗುಡಿ ಅಂತ ಕೇಳ್ತಾನ್ರಿ ಪ್ರಾಂತಿ ಸಾಹೇಬ್. ಅವ ಅಂದ, ನಾ ಮಾಡಿಲ್ರಿ, ಒಂದಿಬ್ರು ಬರ್ತಾರ ಇಲ್ಲೇ, ನಾ ಎಲ್ಲಾ ಸ್ವಚ್ಛ ಮಾಡಿ ದೇವಿ ಪೂಜಾ ಮಾಡಿ ನಾ ಹೋಗಿರ್ತೀನಿ, ಆಮೇಲೆ ಅವ್ರು ಬರ್ತಾರ, ಇಷ್ಟೆಲ್ಲ ಏನ್ ಮಾಡ್ತಾರ, ಕಸ ಕಡ್ಡಿ ಚೆಲ್ಲಿ ಹೋಗಿ ಬಿಡ್ತಾರಂತೇಳಿ. ಆ ಪ್ರಾಂತಿ ಸಾಹೇಬ್ ಅಂದ, ನಾಳೆ ಅವರು ಬರಗೊಡ್ದ ನೀ ಏನ್ ಮಾಡು, ಗುಡಿ ಕೀಲಿ ಹಾಕೊಂಡು ಹೋಗಿಬಿಡು ಅಂತ ಹೇಳಿಬಿಟ್ಟ. ಅವ್ರು ಬರಗೊಡ್ದ ನೀ ಏನ್ ಮಾಡಂದ್ರೆ ಗುಡಿ ಕೀಲಿ ಹಾಕೊಂಡು ಹೋಗ್ಬಿಡು ಅಂದ ತಕ್ಷಣ ಮತ್ ಅವ್ರು ಹೇಳ್ದಂಗ ಇವ ಕೇಳ್ಬೇಕು. ಆಯ್ತಂತ ತಿಳ್ಕೊಂಡು ಗುಡಿಯನ್ನು ಕೀಲಿ ಹಾಕೊಂಡು ಹೋಗಿ ಬಿಟ್ಟ. ಅವ್ರಿಬ್ರು ಬರಗೊಡ್ದನ ಬಂದ್ರು, ಇಬ್ರು ಗುರು ಶಿಷ್ಯರು ಬಂದ್ರು. ಬಂದ್ ನೋಡಿದ್ರು, ಈ ದ್ಯಾಮವ್ ಗುಡಿ ಕೀಲಿ ಹಾಕೊಂಡ್ರಲ್ಲ ಅಂತನ್ರಿ ಅಜ್ಜ. ಗುಡಿ ಕೀಲಿ ಹಾಕೊಂಡ್ರಲ್ಲ ಅಂತ ಆ ಅರ್ಚಕನ ಕರೆದ್ರು, ಈ ಕೀಲಿ ತೆಗಿ ಯಾಕೆ ಹಾಕೊಂಡ್ ಕುಂತಿ ಅಂತ ಕೇಳ್ತಾರ. ಇಲ್ಲ, ಕೀಲಿ ನೀವು ಬರಗೊಡ್ದನ ಕೀಲಿ ಹಾಕಂದಾರು, ಅದಕ್ಕಾಗಿ ನಾವು ಹಾಕಿವಿ ಅಂತಂದ್ರಿ. ಅವ್ ಹಿಂಗೈತನ ಇದಂತನ್ರಿ ಅಜ್ಜ. ಗೋವಿಂದ ಭಟ್ರು ಶರೀಫಜರು ಕಿಲಿ ಹಾಕಂದಾರ ನಿನಗಂದ. ಹೌದು ಹಾಕಂದ. ಆಯ್ತು ಹೋಗುನಿ, ನಿನ್ ಕೆಲಸ ಮುಗ್ದೈತಿ ಹೋಗುನಿ ಅಂದ. ಎದುರಿಗೆ ದ್ಯಾಮೋನ್ ಎದುರಿಗೆ ನಿತ್ತ ಗೋವಿಂದ ಭಟ್ರು ಅಂತಾರಂತ, ಈಗೇನು ನಾ ಬಂದಾಗ ನೀ ಕೀಲಿ ಹಾಕೊಂಡ್ ಕುಂತಿಲ್ಲ, ಇನ್ನು ಯಾರ ಬಂದ್ರೆ ಕೀಲಿ ತಕೊಂಡಿ ಅಂದ್ರ ನಿನಗೈತಿ ನನಗೈತಿ ಅಂತಾನಂತ ನೋಡ್ರಿ. ಯಾರಿಗ್ರಿ? ದ್ಯಾಮೋಗ್. ಆಕಿ ಕಲ್ಲಿನ ದ್ಯಾಮವ್ ಐತಳಕಿ. ಆ ಮೂರ್ತಿನ ಎದ್ದು ಬಂತ್ರಿ. ಅದು ಮೂರ್ತಿನ ಎದ್ದು ಬಂದ ಹೆಂಗ ಕೀಲಿ ಹಾಕಿದ್ರಲ್ಲ, ಆ ಬಾಗಿಲಿಗೆ ಬೆನ್ನ ಹಚ್ಚಿ ಕುಂತು ಬಿಡ್ತದ. ಬೆನ್ನ ಹಚ್ಚಿ ಕುಂತು ಬಿಡ್ತು, ಹೋಗಿಬಿಟ್ರಿ ಇವ್ರು. ಆ ಕಡೆಯಿಂದ ಮರನೇ ದಿವ್ಸ ಅರ್ಚಕ ಬಂದ. ಅರ್ಚಕ ಬಂದ್ ಎಲ್ಲಾ ಹೊರಗಿನ ಅಂಗಳ ಬಾಗಲೆಲ್ಲ ಕಸ ಹೊಡೆದ. ಒಳಗ್ ಬಂದ್ ಇನ್ನೇನು ಕೀಲಿ ತೆಗಿಬೇಕಂದ್ರೆ ಏನ್ ಮಾಡ್ರು, ಕೀಲಿ ತೆಗ್ಯಾಕ ಬರುವತ್. ಯಾಕೆ ಯಾರು ಕುಂತಾರ? ಯಾರಲ್ಲಿ? ದ್ಯಾಮವ್ ಬಂದ್ ಕುಂತಾಳ. ಕೀಲಿ ತೆಗಿಯಲಿಲ್ಲ. ಹಿಂಗ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, ವಾರ ಗಂಟ್ಲೆ ಹಿಂಗ ಹೋಯ್ತು. ಇನ್ನ ಎಲ್ಲಾ ಹಿಂಗ ಬಿಟ್ರೆ ಪೂಜಾನ ಇಲ್ಲ ಅಂತಂದ್ರೆ ಇದರಿಂದನೇ ನನ್ನ ಉಪಜೀವನ ಆಗೋದು. ಅವರೆಲ್ಲಾ ಬಂದ್ ನೋಡಿದ್ರ ಇನ್ನು ನನಗ್ ಸಿಟಿ ಹೇಳ್ತಾರ. ಅವ್ರು ಬಂದ್ ನೋಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು, ನಾ ಹೋಗಿ ಹೇಳ್ಬೇಕಲ್ಲಿ ಅಂದವನ ಏನ್ ಮಾಡಿದ, ಓಡ್ಕೊಂತ ಹೋದ ಅರ್ಚಕ. ಓಡ್ಕೊಂತ ಹೋಗಿ ಪ್ರಾಂತಿ ಸಾಹೇಬನ್ ಮುಂದ ಹೇಳಲಿಲ್ಲ ಮೊದಲು. ಅದಕ್ಕಿಂತ ಒಂದ್ ಸ್ವಲ್ಪ ಕೆಳಗಿರ್ತಾರಲ್ಲ ಊರಾಗೆಲ್ಲ, ಕುಲಕರ್ಣಿ ಅವರು, ಗೌಡ್ರು, ಅವ್ರು ಇವ್ರು ಇರ್ತಾರಲ್ಲ, ಒಬ್ಬೊಬ್ರಿಗೆ ಹೇಳಾಕತ್ತ. ಅವಾಗ ಆ ಕುಲಕರ್ಣಿ ಅವ್ರು ಬಂದ್ರು. ನಾ ಬಂದ್ರೆ ತೆಗಂಗಿಲ್ಲನೋ ಅಂತ, ನಾನು ಇಟ್ಕೊಂಡ್ ಬಂದ್ರಿ. ಅವ ನಾ ಬಂದ್ರೆ ತೆಗಂಗಿಲ್ಲನ ಆಕೆ ಅಂತ ಬಂದು ದುಡಿದ. ಅವ ಅಲ್ಲ, ಅವ್ರ ಮನೆಯಾಗಿನ ಮಂದಿ ಎಲ್ಲ ಬಂದ್ರು ತೆಗಿಯೋ ಸ್ಥಿತಿ ಇರಾಕಿಲ್ಲ. ಆಕಿ ಏನ್ ಮಾಡಿದ್ರಂದ್ರ ಕೀಲಿ ತೆಗಿಗೊಡ್ಲಿಲ್ಲ. ಇವ ಏನ್ ಮಾಡಿದ್ರಿ, ಸುಮ್ಮನಿತ್ತ ನನಗೂ ಕೆಲಸ ಆಗ್ಲಿಲ್ಲ ಇದಂದ. ಆಮೇಲೆ ಊರು ಗೌಡ್ರನ್ನ ಕರೆದ್ರು. ಅವರು ಬಂದ್ರು, ನಾವು ಬಂದ್ರು ಬರುದಿಲ್ಲನ ಅಂತಂದ ಬಂದ್ ತೆಗ್ಯಾಕ ಹೋಗ್ತಾರ್ರಿ. ಕೀಲಿ ಅದು ಬಾಗಿಲನ ತೆಗಿಯುದಿಲ್ಲ, ಬಾಗಿಲ ತೆಗಿಯುದಿಲ್ಲ. ಯಾಕಂದ್ರ ಒಳಗ ನಾನು ಅಂತದ್ ತುಂಬಿಕೊಂಡ ಬಂದಿದ್ರಿ ಇವ್ರು. ಏನಂತಂದ್ರ